ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ 3 ವಚನಗಳು ಕ್ರಿಸ್ತಿಯ ಜೀವನದಲ್ಲಿ ಮೂಲ ಅಡಿಪಾಯ ವಿಶ್ವಾಸವೇ ಎಂದು ತಿಳಿಸುತ್ತದೆ. ಇದು ವಿಶ್ವಾಸಿಗಳಿಗೆ ದೇವರ ಕೃಪೆ, ರಕ್ಷಣೆ ಹಾಗೂ ವಿಶ್ವಾಸಿಗಳ ಸಂಕಷ್ಟಗಳ ಸಂದರ್ಭದಲ್ಲಿ ದೇವರ ಮೇಲಿನ ವಿಶ್ವಾಸ ಹಾಗೂ ನಿರೀಕ್ಷೆಯ ವಿಷಯವಾಗಿ ತಿಳಿಸುತ್ತದೆ. ಮೊದಲನೇ ವಾಚನದಲ್ಲಿ ಸೆರೆಮನೆಯಲ್ಲಿ ಪೇತ್ರ ಬಂದಿಯಾಗಿದ್ದಾಗ ವಿಶ್ವಾಸಿಗಳು ಆತನಿಗಾಗಿ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿತ್ತು. ವಿಶ್ವಾಸಿಗಳ ಒಮ್ಮನಸ್ಸಿನ ಪ್ರಾರ್ಥನೆಯ ಪರಿಣಾಮ ದೇವರು ದೂತನ ಮುಖಾಂತರ ಅದ್ಭುತಕರವಾಗಿ ಸೆರೆಮನೆಯಿಂದ ಆತನನ್ನ ಬಿಡಿಸಿದರು. ಪೇತ್ರನ ಕೈ ಕೋಳಗಳು ಕಳಚಿದವು ಹಾಗೂ ಸೆರೆಮನೆಯ ದ್ವಾರ ತನ್ನಷ್ಟಕ್ಕೆ ತಾನೇ ತೆರೆಯಿತು. ಪ್ರಿಯರೇ, ಈ ಮೂಲಕ ಮಾನವನ ಶಕ್ತಿಗಳು, ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟ ಗಣಗಳ ಶಕ್ತಿ ದೇವರ ಯೋಜನೆಯನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸುತ್ತದೆ. ಪ್ರಿಯರೇ, ಮಾತ್ರವಲ್ಲ, ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯಿಂದ ಮಾಡುವ ವಿಶ್ವಾಸಿಗಳ ಪ್ರಾರ್ಥನೆಗೆ ಇರುವ ಶಕ್ತಿಯನ್ನ ತಿಳಿಸುತ್ತದೆ. ಅಂತೆಯೇ ಇಂದಿನ 2ನೇ ವಚನದಲ್ಲಿ ಸಂತ ಪೌಲರು ಮರಣದ ಮುನ್ನ ತಿಮೋತಿನಿಗೆ ಬರೆದ ಪತ್ರಿಕೆಯಲ್ಲಿ ಅವರ ಮುಂದೆ ಇರುವ ಆ ಸಾವನ್ನ ನೋಡಿ ಅವರು ಭಯಪಡಲಿಲ್ಲ. ಅದೊಂದು ದುರಂತ ಎಂದು ಭಾವಿಸದೆ ತಾವು ಯಜ್ಞದ ಪಶುವಾಗಿ ಬಲಿಯಾಗಿ ಅರ್ಪಿತವಾಗುವಂತ ಸಮಯ ಬಂದಿದೆ ಅಂತ ಹೇಳ್ತಾರೆ. ಅವರ ಸೇವೆಯನ್ನ ಒಮ್ಮೆ ಹಿಂದಿರುಗಿ ನೋಡುವಾಗ ಅವರು ಹೇಳೋದು, ಬಾಳಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ, ಒಳ್ಳೆಯ ಹೋರಾಟವನ್ನು ಮುಗಿಸಿದ್ದೇನೆ, ವಿಶ್ವಾಸದ ಓಟವನ್ನು ನಾನು ಕಾಪಾಡಿಕೊಂಡಿದ್ದೇನೆ, ಮುಗಿಸಿದ್ದೇನೆ ಅಂತ ಅವರು ಹೆಮ್ಮೆಯಿಂದ ಹೇಳ್ತಾರೆ. ಪ್ರಿಯರೇ, ಇಲ್ಲಿ ನಾವು ನೋಡೋದು ಮಾನವರು, ಜೊತೆಗಾರರು ಅಥವಾ ಯಾರೇ ನಮ್ಮ ಸಂಬಂಧಿಕರು ಅಥವಾ ಅಧಿಕಾರಿಗಳು ನಮ್ಮ ಕೈ ಬಿಟ್ಟರು ಕೂಡ ಪ್ರಭು ಯೇಸು ನಮ್ಮೊಂದಿಗೆ ನಿಂತು ನಮಗೆ ಬಲ ತುಂಬಿಸ್ತಾರೆ. ಪ್ರಿಯರೇ, ಇದಾಗಿತ್ತು ಪೌಲನ ವಿಶ್ವಾಸ. ಪ್ರಭು ನನ್ನೊಂದಿಗೆ ಯಾವಾಗಲೂ ನಡೀತಾರೆ. ದೇವರು ನಂಬಿಗಸ್ತರು, ಆತ ದೇವರನ್ನ ಕೊಂಡಾಡ್ತಾ ಇದ್ದಾರೆ. ಮಾತ್ರವಲ್ಲ, ಒಬ್ಬ ವಿಶ್ವಾಸಿಗೆ ಸಿಗುವಂತ ನಿತ್ಯ ಜೀವದ ಬಹುಮಾನದ ಭರವಸೆಯನ್ನು ನೀಡ್ತಾರೆ. ಪ್ರೇರೆ, ಹಾಗಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕೇವಲ ಅವರ ಶಿಷ್ಯರನ್ನ ಮಾತ್ರವಲ್ಲ, ನನ್ನನ್ನು ನಿಮ್ಮನ್ನು ಕುರಿತು ಕೇಳ್ತಾ ಇದ್ದಾರೆ. ನೀವು ನನ್ನನ್ನ ಯಾರೆನ್ನುತ್ತೀರಿ? ನನ್ನಲ್ಲಿ ನೀವು ಯಾವ ವಿಶ್ವಾಸವನ್ನ ಇಟ್ಟಿದ್ದೀರಿ? ಭೌತಿಕ ಆಶೀರ್ವಾದಗಳೇ ಅಥವಾ ನಿತ್ಯ ಜೀವದ ನಿರೀಕ್ಷೆ? ಸೀಮೋನ ಹೇಳ್ತಾರೆ, ಅಭಿಷಿಕ್ತರಾದ ಲೋಕೋದ್ಧಾರಕ ಜೀವ ಸ್ವರೂಪರಾದ ದೇವರ ಪುತ್ರ ತಾವು ಅಂತ ಉತ್ತರಿಸ್ತಾನೆ. ಪ್ರಿಯರೇ, ಆಗ ಯೇಸು ಹೇಳೋದು, ಸೀಮೋನನೇ, ನಿನ್ನ ಹೆಸರು ನಾನು ಬದಲಾಯಿಸ್ತೇನೆ, ನಿನ್ನ ಹೆಸರು ಪೇತ್ರ. ಹೊಸ ಹೆಸರನ್ನ ಕೊಡ್ತಾ ಇದ್ದಾರೆ. ಆ ಬಂಡೆ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ತೇನೆ, ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈ ನಿನಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ವಿಶ್ವಾಸದ ಬಂಡೆ ಮೇಲೆ ಯೇಸು ಕ್ರಿಸ್ತರ ನಿಜವಾದ ಕ್ರಿಸ್ತಿಯ ಜೀವನ ಇದೆ. ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ನೀಡ್ತಾ ಇರುವಂತಹ ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈ ಶುಭ ಸಂದೇಶ. ಪ್ರಿಯರೇ, ಗುಡ್ ನ್ಯೂಸ್, ಸುವಾರ್ತೆ. ಸಂತ ಪೌಲರು, ಸಂತ ಪೇತ್ರರು ಪ್ರಭು ಯೇಸು ಕ್ರಿಸ್ತರಲ್ಲಿ ಇಟ್ಟಿದ್ದಂತಹ ಆ ನಿಜವಾದ ವಿಶ್ವಾಸವೇ ಕ್ರೈಸ್ತ ಧರ್ಮದ ಒಂದು ಆಧಾರವಾಗಿದೆ. ಪ್ರಿಯರೇ, ನಾವು ಸಹ ಸತ್ಯವಾಕ್ಯವನ್ನ, ಅಂದರೆ ನಮಗೆ ಜೀವೋದ್ಧಾರವನ್ನು ನೀಡುವ ಶುಭ ಸಂದೇಶವನ್ನ ಕೇಳಿ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿದ್ದೇವೆ. ದೇವರು ವಾಗ್ದಾನ ಮಾಡಿದ ಪವಿತ್ರ ಆತ್ಮರಿಂದ ನಾವು ಮುದ್ರಿತವಾಗಿದ್ದೇವೆ. ಹೀಗೆ ದೇವರಿಗೆ ನಾವೆಲ್ಲರೂ ಸೇರಿದವರು, ವಿಮೋಚನೆಯ ದಿನ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಬಾಧ್ಯರು. ಪ್ರೇರೆ, ಈ ವಿಶ್ವಾಸ ಮತ್ತು ಈ ನಿರೀಕ್ಷೆಯಲ್ಲಿ ನಾವು ಬಾಳೋಣ. ಆಮೇನ್.